ನಾನು ಪೌಡರ್ ಹಾಕೊಂಡ್ಬರ್ತೀನಿ. ನೀನು ಪೌಡರ್ ಡಬ್ಬ ತೆಗೆದು ಬಫ್ಗೆ ಪೌಡರ್ ಹಾಕೊಂಡು ಈ ಕೆನ್ನೆ ಆ ಕೆನ್ನೆ ಇನ್ನೊಂದು ಕೆನ್ನೆ ಮತ್ತೊಂದು ಕೆನ್ನೆಗೆ ಹಾಕುವ ಅಷ್ಟೊಳಗೆ ಏನಪ್ಪ ನನ್ಗಿರೋದ 2 ಕೆನ್ನೆ ಪೌಡರ್ ಹಾಕೊಂಡು ಆಯ್ತು. ಹಬಿ ನಾನು ರೆಡಿ. ಈ ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತ್ರೆ ಜಗತ್ತನ್ನೇ ಮಾರ್ತ್ ಬಿಡ್ತಾರೆ. ಈಗೇನು ಬರ್ಲಾ ಬೇಡವಾ? ಹೋಗ್ತಿರೋದೇ ನಿಮ್ಗೋಸ್ಕರ, ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ? ನಾನು ರೆಡಿ. ಏನು ಜಾತ್ರೆಗ ಸಂತೆಗ? ಜಾತ್ರೆನೂ ಇಲ್ಲ ಸಂತೆನೂ ಇಲ್ಲ, ನಾನು ಒಳ್ಳೆ ಮೂಡಲ್ಲಿದ್ದೀನಿ. ಹೀಗೆ ಒಂದ್ ರೌಂಡ್ ಹಾಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಬರ್ತೀವಿ. ಮನೇನ ಕ್ಲೀನ್ ಮಾಡಿಲ್ಲ, ಯಾರಾದ್ರೂ ಗುಡಿಸ್ಬಿಟ್ಟು ಹೋಗ್ಬಾರ್ದ? ಅತ್ತೆ ಇವತ್ತು ಒಂದಿನ ನೀವೇ ಗುಡ್ಸಿ. ಒಳ್ಳೆ ಗುಡಿಸಿ ಸಾಲದು ಅಂತ ಏನು ನಾನೇ ಗುಡಿಸ್ಬೇಕಾ? ಆಯ್ತಮ್ಮ, ನಾನೇ ಗುಡಿಸ್ತೀನಿ. ಅತ್ತೆ ಮನೆಯೆಲ್ಲ ಗುಡ್ಸಿದ್ಮೇಲೆ ಕಸನ ಒಂದ್ ಮೂಲೆಲೆ ಹಾಕಿರಿ. ನೀವೇ ಬಿಸಾಕಕ್ ಹೋಗ್ಬೇಡಿ, ನಾನ್ ಬಂದ್ಮೇಲೆ ಬಿಸಾಕ್ತೀನಿ. ಗುಡಿಸೋದಕ್ಕೆ ನಾನು ಬಿಸಾಬೇಕು ನೀನ? ಏನು ಬೇಕಾಗಿಲ್ಲ, ನೀವು ಬರೋ ಅಷ್ಟರಲ್ಲಿ ಮನೆಯನ್ನೆಲ್ಲ ಗುಡಿಸಿ ಗುಂಡಾಂತ ಮಾಡಿಟ್ಟಿರ್ತೀನಿ. ನಡೀರಿ ಬಾಬಾ ಪಂಡ್ರಪುರ. ಈ ಡಾನ್ ದೇವ ಅಂದ್ರೆ ಪೊಲೀಸವರೆಲ್ಲ ಗಡ 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 ನಡುಕ್ತಾರೆ. ಹೌದು ಗುರುವೆ, ಆದ್ರೆ ಇತ್ತೀಚೆಗೆ ತಾವೇ ಪೊಲೀಸ್ನವ್ರ ಕಂಡ್ರೆ ಗಡ 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 ಅಂತ ನಡುಕ್ತೀರಾ. ಒಂದ್ 2-3 ದಿವಸ ಕಣೋ, 2-3 ದಿವಸ ಎಲ್ಲಾರು ಅವಾಯ್ಡ್ ಆಗ್ಬಿಟ್ರೆ ಆಮೇಲೆ ನಾನೇ ರಾಜ, ಮನೆ ರಾಣಿ. ಹಾಗಾದ್ರೆ ನಾವು ಹೋಟ್ಲಲ್ಲಿ ಹೋಗಿ ರೂಮ್ ಮಾಡ್ಕೊಂಡು ಇದ್ಮೇಲ್ವಾ? ಹೋಟ್ಲ ರೂಮ್ ಮಾಡ್ಕೊಂಡಿದ್ರೆ ಈಸಿಯಾಗಿ ತಗ್ಲಿಕೊಂಡ್ಬಿಡ್ತೀವಿ ಅಷ್ಟೇ. ಗುರುವೆ, ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಐತೆ ಗುರು. ಏನು? ಏನಿಲ್ಲ, ನಾವ್ಯಾಕೆ ಬೇರೆ ಮನೆಯಲ್ಲಿ ಸೇರ್ಕೊಡ್ಬಾರ್ದು? ವೆರಿ ಗುಡ್, ಒಳ್ಳೆ ಐಡಿಯಾ. ಕೆಲ್ಸದವ್ರ ತರ ಹೋಗೋಣ, ಬೇರೆ ಮನೆ ಸೇರ್ಕೊಳ್ಳೋಣ, ಕೆಲಸ ಮಾಡ್ಕೊಂಡು ಇದ್ಬಿಡೋಣ. ಓಕೆ ನೋಡಿ ಬಾಸ್, ಆ ಮುಕ್ಕಮ್ಮ ಕಸ ಹೊಡಿತಾ ಇರೋದು. ಅಷ್ಟು ಮಾತ್ರ ಕೆಲಸ ನಮ್ಮಿಂದ ಮಾಡಕ್ಕಾಗ್ಬೇಕಲ್ಲ. ಅವ್ರು ಮಾಡೋ ಕೆಲ್ಸನ ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಆದ್ರೆ ಅವ್ರು ನಮ್ಗೆ ಕೆಲಸ ಕೊಡ್ಬೇಕಲ್ಲ. ಅಯ್ಯ ಬಾಯ್ ಅನ್ ಬಿದ್ದೋಗಿದ್ಯಾ, ಹೋಗ್ ಕೇಳ ಬನ್ನಿ ಬಾ. ಅಡಿಗೆ ಇನ್ನೂ ಆಗಿಲ್ಲಪ್ಪ, ಈಗ ತಾನೇ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಪಾತ್ರೆ ತೊಳೆದು ಆಮೇಲೆ ಅಡಿಗೆ ಶುರು ಮಾಡಬೇಕು. ಹಳಾದ್ದು ಎಲ್ಲ ಕೆಲಸನೂ ನನ್ನ ತಲೆಗೆ ಬಿದ್ದಿದೆ. ಎಲ್ಲರೂ ಕಲ್ಮ. ನನಗೋ ವಯಸ್ಸಾಯ್ತು, ಕಣ್ಣು ಮಂಜಾಯ್ತು, ಶಕ್ತಿ ಕುಗ್ಗುತ್ತು. ಅವ ನಿಮ್ಗೆ ಯಾಕೆ ತೊಂದ್ರೆ? ನೀವು ಅಂದ್ರೆ ನಾವಿಲ್ಲೇ ಇದ್ದು ನಿಮ್ಗೆಲ್ಲ ಕೆಲಸ ಮಾಡ್ಕೊಡ್ತೀವಿ. ಯಾರಪ್ಪ ನೀವು? ನಾವು ಬಡವರು. ನಮ್ ಗುಡಿಸ್ಲ ಮೇಲೆ ದೊಡ್ಡ ಮರ ಬಿದ್ದೋಯ್ತು. ಗುಡಿಸ್ಲು ನೆಲ ಕಚ್ತು. ಸ್ವಲ್ಪ ದಿವಸ ಆದ್ಮೇಲೆ ನಮ್ಗೆ ಸರ್ಕಾರದವರು ಹೊಸ ಗುಡಿಸ್ಲು ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಮ್ಗೆ ಇಲ್ಲಿ ಇರೋಕೆ ಜಾಗ ಕೊಟ್ಬಿಟ್ರೆ. ಹೌದು, ನಿಮ್ಮ ಹೆಸರು? ಹೆಸರುನಾ? ಹೆಸರು ಇದು ನೇಮ್ ನೇಮ್. ಅಪ್ಪ ಅಮ್ಮ ಕೂಗ್ತಾರಲ್ಲ ಆ ಹೆಸರು. ದೇವ, ಇವ್ರಿಗೆ ರಕಾರ ಬರಲ್ಲ ಅನ್ಸತ್ತೆ. ನಾನು ಹೇಮ, ಇವನು ದೇವ. ನನಗೆ ತುಂಬಾ ಬೇಕಾದವನು. ಇವನು ಬಾಲು, ನನಗೆ ತುಂಬಾ ಬೇಕಾದವನು. ನೋಡಿ, ವಯಸ್ಸಾಯ್ತಲ್ಲ, ಹಾಗಾಗಿ ಏನು ಗೊತ್ತಾಗ್ತಾ ಇಲ್ಲಪ್ಪ. ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಸಂಬಳ ಗಿಂಬಳ ಏನು ಬೇಡ, 3 ಹೊತ್ತು ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಅಷ್ಟೇ ಸಾಕು. ಆಯ್ತಮ್ಮ. ಮತ್ತೆ ಕೆಲಸನ ಚೆನ್ನಾಗಿ ಮಾಡ್ಬೇಕಮ್ಮ, ಇಲ್ಲ ಅಂದ್ರೆ ನನ್ನ ಸೊಸೆ ಕೈಲಿ ನಾನು ಬಯಸ್ಕೊಳ್ಬೇಕಾಗುತ್ತೆ. ಅಯ್ಯೋ ಅಮ್ಮ, ಯಾಕೆ ಏನಾಯ್ತು? ಹುಷಾರು. ಇಲ್ಲಮ್ಮ, ವಯಸ್ಸಾಯ್ತು ನೋಡು, ಕಣ್ಣು ಮಂಜು ಮಂಜು. ಬಾಲು, ಕಸ ಗುಡಿಸ್ಬಿಟ್ ಬಾ. ಮನೆನೆಲ್ಲ ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವನು ಕೆಲಸಗಾರನು ಅಂದ್ರೆ. ಹಲೋ ಏ ಮಗನೇ, ನಾನು ಕಣ. ಇಲ್ಲಿ 3 ಜನ ಕೆಲಸಗಾರರನ್ನ ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೆಯವರಿಗಂತೂ ಕೆಲಸ ಮಾಡಕ್ಕೆ ಮೈ ಬಗ್ಗಲ್ಲ. ಇವನು ಕೆಲಸ ಮಾಡೋದನ್ನ ನೋಡಿ ಕಲ್ತ್ಕೊಳ್ಳಿ. ನೋಡಿ, ಈ ಮನೇಲಿರೋರು ಯಾರಿಗೋ ನಾನೇ ಡಾನ್ ದೇವ ಅಂತ ಗೊತ್ತಾಗ್ಬಾರ್ದು. ಅದಕ್ಕೆ ನಾವಿಲ್ಲಿಂದ ಹೋಗೋವರೆಗೂ ನೀವಿಬ್ರು ನನ್ನ ಡಾನ್ ದೇವ ಅಂತ ಕರಿಬಾರ್ದು. ಅಚ್ಚನ್ ಡಾನ್ದೇವಾ? ಪೊಲೀಸ್ನವರು ನಮ್ಮ ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರ? ಅಯ್ಯೋ, ಪೊಲೀಸ್ನವ್ರ ಕಣ್ ತಪ್ಸಕ್ಕೆ ತಾನೆ ಈ ಮನೆಗೆ ಬಂದು ಸೇರ್ಕೊಂಡಿರೋದು. ಅಕಸ್ಮಾತ್ ಈ ಮನೆ ಜನ ನಮ್ಮನ್ನ ಪೊಲೀಸವ್ರಿಗೆ ಇಟ್ಕೊಟ್ಬಿಟ್ರ?
ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಈ ಮನೆಯವ್ರನ್ನೆಲ್ಲ ಸಾಲಾಗಿ ನಿಲ್ಸಿ ಡಿಮಿಲ್ 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 ಅನ್ಸ್ಬಿಡೋದು. ಎಲ್ಲ ನಿಮ್ಮಿಂದಲೇ ಆಗಿದ್ದು. ಯಾರಮ್ಮ ಇದನ್ನ ಈ ಕಡೆ ಜರುಗಿಸಿದ್ದು? ಅಮ್ಮ ಅದು ನಾನೇಮ್ಮ. ಅಯ್ಯೋ ಯಾಕಮ್ಮ ಹಾಗೆ ಮಾಡಕ್ ಹೋದೆ? ಈ ಮನೆಯಲ್ಲಿ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ನೀನು ಪಕ್ಕಕ್ಕೆ ಜರುಗಿಸ್ಬಿಟ್ರೆ ನಮ್ಗೆ ಹೇಗಮ್ಮ ಗೊತ್ತಾಗುತ್ತೆ? ನಮ್ಮ ಮನೇಲಿರೋರು ಯಾರಿಗೂ ಕಣ್ಣು ಕಾಣಿಸೋಲ್ಲ. ಅದಕ್ಕೆ ಹೇಳಿದ್ದು ಈ ಮನೆಯಲ್ಲಿ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ನೀವು ಈ ಸಲ ಕೆಟ್ಟದ ಕೆಲಸ ಮಾಡಿದ್ರೆ ನಿಮ್ಮನ್ನ ಒದ್ದು ಓಡಿಸ್ಬಿಡ್ತೀನಿ. ಇನ್ಮೇಲೆ ಈ ರೀತಿ ಎಲ್ಲ ಆಗಲ್ಲ. ಅಲ್ಲಮ್ಮ ನಿಮ್ಮ ಮನೇಲಿರೋರಿಗೆ ಯಾರಿಗೂ ಕಣ್ ಕಾಣಿಸಲ್ವಾ? ಇಲ್ಲಪ್ಪ, ನಮ್ಮ ಮನೇಲಿ ಯಾರಿಗೂ ಕಣ್ಣು ಕಾಣಿಸೋಲ್ಲ. ಅದ್ಯಾಕಮ್ಮ ಹಾಗೆ? ಅದೊಂದು ಶಾಪ ಅಮ್ಮ. ನಾವು ಹುಟ್ಟೋದಕ್ಕಿಂತ ಮುಂಚಿಂದಲೇ ನಮ್ಗೆ ಯಾರಿಗೂ ಕಣ್ಣು ಕಾಣಿಸೋಲ್ಲಮ್ಮ. ಮನೇಲಿ ಮಗ ಇದ್ದಾನೆ, ಸೊಸೆ ಇದ್ದಾಳೆ, ಮಗಳಿದ್ದಾಳೆ, ಅಳಿಯ ಇದ್ದಾನೆ, ಯಾರು ಕಣ್ಣು ಮೂಗು ಏನೂ ಕಾಣಿಸಲ್ಲ. ಅವಳೆಲ್ಲ ಆಚೆ ಹೋಗಿದ್ದಾಳೆ. ನೀವು ಮನೇಲಿ ಕೆಲಸ ಮಾಡ್ಕೊಂಡಿರಿ, ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಜಾಜಿಯವ್ರೆ, ವಾರಕ್ಕೆ ಒಂದಿನಾದ್ರೂ ಈ ರೀತಿ ಔಟಿಂಗ್ ಬರ್ಬೇಕು ರೀ. ಅಭಿ, ನಾನ್ ನಿಮ್ ಜೊತೆ ಹೊರಗಡೆ ಬಂದ್ರೆ ನನ್ ಕೈ ಹಿಡ್ಕೊಳ್ಳೋದೆಲ್ಲ ಮಾಡ್ತೀರಾ? ನನ್ ಜೊತೆ ನಾಟಿಯಾಗಿ ಬಿಹೇವ್ ಮಾಡ್ತೀರಾ? ಏನು ಯಜಮಾನ್ರೆ, ಅವ್ರ ಕೈ ಯಾಕೆ ಹಿಡ್ಕೊಳಕ್ ಹೋಗ್ತೀರಾ? ನನ್ ಕೈ ಹಿಡ್ಕೊಂಡ್ರೆ ನಾನೇನ್ ಬೇಡ ಅಂತೀರಾ? ನಿಮ್ ಹಚ್ಚೋಲಂಗೆಲ್ಲ ನಿಮ್ ಹತ್ರನೇ ಇಟ್ಕೊಳ್ರಿ. ಸಾಕು ನಿಲ್ಲಿಸ್ತೀರ ನಿಮ್ ಜಗಳ. ನೀವೆಲ್ಲ ಜೋಡಿಯಾಗಿ ಕೈ ಹಿಡ್ಕೊಂಡು ಹೋಗ್ತಾ ಇದೀರಾ. ನಾನೊಬ್ಬ ಅಬ್ಬೆ ಬಾರಿ ತರ ನನ್ನ ಕೈ ನಾನೇ ಹಿಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮನ್ನ ನೋಡ್ತಾರು ಒಂದಲ್ಲ ಒಂದ್ ದಿವಸ ನಿಮ್ಗೂ ಜೋಡಿ ಸಿಗುತ್ತೆ. ಮಗನೇ, ಮಗನೇ, ಓ ಮಾತೇಶ್ವರಂಗಮ್ಮ, ಮನೆನ ಹಾಗೆ ಬಿಟ್ಬಿಟ್ಟು ನೀವು ಬಂದ್ಬಿಟ್ರ? ಮಗನೇ, ನಾನು ನಿನ್ಗೆ ಫೋನ್ ಮಾಡಿ ಹೇಳಿದ್ನಲ್ಲೋ, ಯಾರೋ 3 ಜನ ಕೆಲಸಗಾರರು ಬಂದಿದ್ದಾರೆ ಅಂತ. ಆ 3 ಜನ ಯಾರು ಗೊತ್ತಾ? ಯಾರು? ಅವಳು ಡಾನ್ಗಳು. ಇಷ್ಟಾಯ್ತು. ಲೇ ಪಾಂಡ್ರಂಗ, ಇದೇ ಒಳ್ಳೆ ಚಾನ್ಸ್ ಕೊಡು. ನಾವೇನಾದ್ರೂ ಆ ಡಾನ್ಗಳನ್ನ ಪೊಲೀಸವ್ರಿಗೆ ಹಿಡ್ಕೊಟ್ರೆ ಕೈ ತುಂಬಾ ಬಹುಮಾನ ಸಿಗುತ್ತೆ. ಹಣ ಬೀಳುತ್ತೆ. ಡಾನ್ಗಳ್ದಾ? ಅಲ್ಲಪ್ಪ, ನಮ್ಮದು. ಅವಳು ಏನಂತ ಮಾತಾಡ್ಕೊತಾ ಇದ್ಲು ಗೊತ್ತಾ? ನಮ್ಮ ವಿಷಯ ಏನಾದ್ರೂ ಈ ಮನೆಯವಳಿಗೆ ಗೊತ್ತಾದ್ಲೆ ನಾವು ಪಿಸ್ತೂಲ್ ತಗೊಂಡು ಈ ಮನೆಯವನ್ನೆಲ್ಲ ಡಮ್ ಡಮ್ ಅನ್ಸಿ ಹೆಣ ಬೀಳಿಸ್ಬಿಡೋಣ ಅಂತ ಮಾತಾಡ್ಕೊತಾ ಇದ್ಲು. ಇದನ್ನ ಹೇಳೋದಕ್ಕೆ ಬಂದೆ. ಮಗನೇ, ಈಗ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಇರೋದು ಒಂದೇ ದಾರಿ. ಅದೇನು ಅಂತ ಹೇಳ್ರಿ. ನಮ್ಮ ಯಾರಿಗೂ ಕಣ್ಣು ಕಾಣೋಲ್ಲ ಅಂತ ಹೇಳ್ಬಿಟ್ಟಿದೀನಿ. ಕಣ್ಣು ಕಂಡ್ರೆ ತಾನೇ ನಾವು ಅವಳನ್ನ ಗುಲ್ತಿಡಿಯೋದು. ಅದಕ್ಕೆ ನಮ್ಮ ಯಾರಿಗೂ ಕಣ್ಣು ಕಾಣಿಸೋದಿಲ್ಲ. ಸುಮ್ಮನೆ ಅಂದಾಜಿನ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದೀನಿ. ಮಾತೇಶ್ವರಂಗಮ್ಮ, ಈ ವಯಸ್ಸಲ್ಲೂ ನಿಮ್ಮ ಬುದ್ಧಿ ಚಿಗುರು ಬಿಟ್ಟಿದೆಯಲ್ಲ. ಒಳ್ಳೆ ಕೆಲಸನೇ ಮಾಡಿದ್ರಿ. ನಾವ್ ಯಾರು ಅವ್ರನ್ನ ಗುರ್ತು ಹಿಡಿಯಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ತಂಟೆಗೆ ಬರಲ್ಲ. ಒಂದ್ 3-4 ದಿನ ಇರ್ತಾರೆ, ಆಮೇಲೆ ಹಾಳಾಗ್ ಹೋಗ್ತಾರೆ. ಅಲ್ಲಿವರೆಗೂ ಹೇಗಾದ್ರೂ ಸುಧಾರಿಸ್ಕೊಂಡು ಹೋಗೋಣ ಕಣೋ ಮಗನೇ. ಮಗನೇ ಮಗನೇ, ಅಲ್ಲಿ ಬರ್ತಾ ಇದ್ದಾರಲ್ಲ ಇಬ್ರು ಅಂಡಲ್ ವರ್ಲ್ಡ್ ಡಾನ್ಗಳು. ನಮ್ಗೆಲ್ಲ ಕಣ್ಣು ಕಾಣಿಸುತ್ತೆ ಅಂತ ಅವಳಿಗೆ ಗೊತ್ತಾಗ್ಲೆ ನಮ್ಮನ್ನೆಲ್ಲ ಅವಳು ಡಿಶಮ್ ಡಿಶಮ್ ಅಂತ ಶೂಟ್ ಮಾಡ್ಬಿಡ್ತಾಳೆ. ಎಲ್ಲಿದ್ದೀರಾ ನೀವು? ಇಲ್ಲೇ ಇದ್ದೀನಿ ಕಣೆ. ಅಭಿ, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ಅಭಿ, ಈ ಕೈ ನಿಂದನಾ? ಮಾತೇಶ್ವರಂಗಮ್ಮ, ನಮ್ಮನೆ 3 ಜನ ಕೆಲಸಗಾರರು ಬಂದಿದಾರಲ್ಲ, ಅವ್ರು ತುಂಬಾ ಒಳ್ಳೆಯವರು ಅಲ್ವಾ? ಹೌದು ಕಣಪ್ಪ, ತುಂಬಾ ಒಳ್ಳೆಯವಳು. ಆ ಗಂಡುಗಳೇಶ್ವರನೇ ನಮ್ಮ ಸಹಾಯಕ್ಕೆ ಆ ಮೂವರನ್ನ ಕಳಿಸಿದ್ದಾನೆ ಅಂತ ಕಾಣಿಸುತ್ತೆ. ಯಾರಿಗೂ ಕಣ್ ಕಾಣಲ್ಲ. ಒಳ್ಳೆ ಮನೆಗೆ ಬಂದು ಸೇರ್ಕೊಂಡಿದೀವಿ. ಹೌದು, ಈ ಕಡೆ ಎಲ್ಲಿಗೆ ಹೋಗಿದ್ರು? ಸಿನಿಮಾಗೆ. ಅದು ಸಿನಿಮಾ ಥಿಯೇಟರ್ ಇದೆಯಲ್ಲ, ಆ ಸಿನಿಮಾ ಥಿಯೇಟರ್ ಹಿಂದ್ಗಡೆ ತರಕಾರಿ ಚೀಪಾಗಿ ಸಿಗುತ್ತೆ. 1 ವಾರಕ್ಕಾಗೋಷ್ಟು ತರಕಾರಿನ ನಾವು ಅಲ್ಲಿಂದಾನೇ ತರೋದು. ಆದ್ರೆ ಇವತ್ತು ಥಿಯೇಟರ್ ಇತ್ತು, ತರಕಾರಿನೇ ಇರಲಿಲ್ಲ. ಅದಕ್ಕೆ ವಾಪಸ್ ಬರ್ತಾ ಇದ್ದೀವಿ. ಹೌದಾ, ಪಾಪ. ಹೌದು,
ನಿಮ್ಗೆಲ್ಲ ಒಂದ್ ಸ್ವಲ್ಪನೂ ಕಣ್ ಕಾಣಲ್ವಾ? ಈ ಧ್ವನಿನ ನಾನು ಎಲ್ಲೋ ಕೇಳಿದ್ದೀನಲ್ಲ. ನಾನು ದೇವ. ನಾನಮ್ಮ ಬಾಲು. ಆಹಾ, ಹೇಮನು ಬಂದಿದ್ದಾಳ? ಇಲ್ಲ ಹೇಮ ಮನೆಯಲ್ಲ ಇದ್ದಾಳೆ. ಒಳ್ಳೇದಾಯ್ತಪ್ಪ. ಮನೆಗೆ ಬೀಗ ಹಾಕಿದ್ಲೆ ಕಳ್ಳನ್ ಮಕ್ಕಳು, ದರೋಡೆಕೋರ್ ನನ್ನ ಮಕ್ಕಳು, ಕತ್ತೆ ನನ್ನ ಮಕ್ಕಳು, ಲೌಡಿ ನನ್ನ ಮಕ್ಕಳು ಬಂದು ಬೀಗ ಹೊಡೆದು ಮನೇಲಿ ಇರೋದ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮಂತ ಕೆಲಸಗಾರರು ಮನೇಲಿದ್ರೆ ಕಳ್ಳರಿಗೂ ಭಯ ಇರುತ್ತೆ. ಸರಿ ನಾವೇ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಬರೋ. ಹಾ ಲೋಕವನ್ನು ಕಾಣೋರು ಯಾರು? ಮನೆ ಬಂತು. ಹೌದು, ಇದೇ ಸೋಫಾ ಅಂತ ಡಮ ಡಮ ಬಂದು ಕೂತ್ಕೊಂಡ್ಬಿಟ್ರಲ್ಲ. ಸೋಫಾ ಇದೆ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಅದು ನಮ್ಮ ಮನೆಗೆ ಬಂದ ತಕ್ಷಣ ಎಲ್ಲೆಲ್ಲಿ ಏನೇನಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಾವ್ ಏನೇ ನೋಡೋದಿದ್ರು ಒಳಗಣ್ಣಿಂದ ನೋಡ್ತೀವಿ. ಹೇಗೆ? ನಾನು ಹುಟ್ಟಿದಾಗಿಂದನಾ? ಅದು ನನ್ನ ಮಗ ಹುಟ್ಟದಾಗಿಂದ ಇಲ್ಲೇ ಬೆಳೆದಿದ್ದಾನಲ್ಲ, ಶಂಕಿನ ಚೆನ್ನಾಗಿ ಪಳಗಿಸ್ಬಿಟ್ಟಿದ್ದಾನೆ. ಅದ್ಯಾರ ಹೇಮ ಅಂತ ಹೇಳಿದ್ರಲ್ಲ, ಅವ್ರು ಎಲ್ಲಿದ್ದಾರೆ? ಇದಾರೆ. ಹೇಮಾ, ಕರೆದ್ರಾ? ನಮಸ್ಕಾರ ರೀ. ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮರಾಮ ಅಂತ. ನನಗೆ ಮದುವೆ ಆಳಗೋಗ್ಲಿ ಮುಂಜಿ ಕೂಡ ಆಗಿಲ್ಲ. ಅವರು ನಮ್ಮವರು, ಬೇಕಾದವರು. ಸರಿ, ಹೋಗ್ಲಿ ಬಿಡಿ. ನಾನು ತರಕಾರಿ ತರ್ತೀನಪ್ಪ. ಅವಳೇನಾದ್ರೂ ತರಕಾರಿ ತರಕ ಆಚೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ. ಹೌದು, ಅವ್ರು ಕಣ್ ಕಾಣಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ನೋಡಿ, ನಾವು 3 ಜನ ಕೆಲ್ಸದವ್ರು ಇದೀವಿ. ನಿಮ್ಗೇನಾದ್ರು ತರಕಾರಿ ಗಿರ್ಕಾರಿ ತರಬೇಕು ಅಂದ್ರೆ ನಮ್ಗೆ ಹೇಳಿ, ನಾವು ಹೋಗಿ ತರ್ತೀವಿ. ಅಯ್ಯೋ, ಅದ್ ಹೇಗಾಗುತ್ತೆ? ಗೊತ್ತಿರೋ ಅಂಗಡಿಗೆ ಹೋದ್ರೆ ತರಕಾರಿ ತೂಕನೂ ಕರೆಕ್ಟ್ ಆಗಿರುತ್ತೆ, ನಕಲಿ ಕಡಿಮೆಗೂ ಕೊಡ್ತಾರೆ. ನಾವು ಚೆನ್ನಾಗಿ ದಬಾಯಿಸಿ 8 ಆಣಿ ಕಮ್ಮಿಗೆ ತರಕಾರಿ ತರ್ತೀವಿ. ನಾವು ದುಡ್ಡು ಮೋಸ ಮಾಡೋರಲ್ಲ. ಸರಿ, ಹಾಗಾದ್ರೆ ಚಿಲ್ಡ್ರನ್ ಕರೆಕ್ಟ್ ಆಗಿ ತಗೊಂಡ್ಬರ್ಬೇಕು. ಕಣ್ ಕಾಣಲ್ಲ ಅಂತ ಏನಾದ್ರೂ ಮೋಸ ಮಾಡಿದ್ರೆ ಅದೇ ನಿಮ್ ಕಣ್ಣು ಕಿತ್ಕೊತಾನೆ. ತಗೊಳ್ಳಿ 100 ರೂಪಾಯಿ. ತಗೊಳ್ಳಿ. ಅಯ್ಯೋ, ಎಲ್ಲಿದೆ ಕೊನೆ? ಬುಟ್ಟಿ ಒಳ್ಳೆ ಕುಳ್ಳಿ ಸಮಸ್ಯೆ ಆಯ್ತು. ಎಲ್ಲಿದ್ದೀರಾ? ಎಲ್ಲಿದೆ ಕೊನೆ? ಏನ್ ನಿನ್ನ ಹೆಸರು? ಹೆಸರು ಕಾಳು. ಮೊದಲು ತರಕಾರಿ ತಗೊಂಬನ್ನಿ, ಆಮೇಲೆ ಹೆಸರು ಹೇಳ್ತೀನಿ. ತರಕಾರಿ ತರಕ್ಕೆ ಬಾಲು ಹೋಗವನೆ. ನಾನು ದೇವ. ಏನ್ ನಿನ್ನ ಹೆಸರು? ಚಂಪಾ ಅಂತ. ಚೆನ್ನಾಗಿದ್ಯಾ? ನೀವು ಅಷ್ಟೇ, ತುಂಬಾ ಚೆನ್ನಾಗಿದ್ದೀರಾ. ನಾನ್ ಚೆನ್ನಾಗಿದ್ದೀನಿ ಅಂತ ಹೆಂಗೆ ಗೊತ್ತಾಯ್ತು? ಅದು ಧ್ವನಿ ಕೇಳಿದ ತಕ್ಷಣ ನಂಗೆ ರೂಪ ಗೊತ್ತಾಗ್ಬಿಡುತ್ತೆ. ಏನ ಹೇಳು, ಆ ದೇವ್ರು ನಿನ್ನಂತವ್ರಿಗೆ ಕಣ್ ಕಿತ್ಕೋಬಾರ್ದಿತ್ತು. ಅಯ್ಯೋ, ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕು ಅದೆಲ್ಲ ಆಗುತ್ತೆ. ಈ ಕಡೆ. ಹೌದು, ನಿನ್ಗೆ ಮದುವೆ ಆಗಿದ್ಯಾ? ಅದು ಏನ್ ಮಾಡ್ತಿದ್ಯಾ? ಅದು ಪಾಪ ಅವ್ರಿಗೆ ಕಣ್ ಕಾಣಲ್ಲ, ಅದಕ್ಕೆ. ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಇನ್ನೊಂದ್ಸಾರಿ ನನ್ನ ಕಣ್ಣು ಮುಂದೆ ಕುರುಡಿನ ಏನಾದ್ರೂ ಮಾತಾಡ್ಸಿದ್ಯೋ ಬಿಡ್ತೀನಿ. ಏ ಪದ್ದು, ಇಲ್ಲಿದ್ದಿದ್ ಸೌತೆಕಾಯಿ ಎಲ್ಲೋ? ನೀನ್ ಹೀಗೆ ಮಾಡ್ತಿದ್ರೆ ನಾನು ಅಡ್ಗೆನೆ ಮಾಡಲ್ಲ, ಹೋಗು. ನಾನು ಅಡ್ಗೆ ಮಾಡ್ತಿರುವಾಗ ಬಂದು ನನ್ ಕೈ ಮುಟ್ತೀಯ. ನೀನ್ ಹೀಗೆ ಮಾಡ್ತಾ ಇದ್ರೆ ನಾನು ಅದೇವಾಗ ಹೇಳಿ ನಿನ್ ಕೈ ಕಾಲು ಮುಟ್ಸ್ಬಿಡ್ತೀನಿ ಅಷ್ಟೇ. ನಾನ್ ಪದ್ದು ಅಲ್ಲ, ದೇವ. ಹೌದಾ? ಪದ್ದು ಅನ್ಕೊಂಡು ನಿಮ್ಗೆ ಹೊಡೆದ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ಯಾವಾಗ್ಲೂ ಹೀಗೇನೆ, ನಾನು ಅಡ್ಗೆ ಮನೇಲಿ ಇದ್ದಾಗ ಬಂದು ನಾನು ರೇಗಿಸ್ತಾ ಇರ್ತಾನೆ. ಆದ್ರೂ ಆ ಪದ್ದು ಈಗ್ಲೂ ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತು. ಈಗ ಆಯ್ತಾ ನಿಂಗೆ ತಕ್ಕ ಶಾಸ್ತಿ? ಇಲ್ಲಿ ಯಾರು ಇಲ್ಲ, ನಾನು ನೀನು ಇಬ್ರೆ. ಹೌದಾ? ಒಬ್ಬ ಹುಡುಗಿ ಜೊತೆ ಒಬ್ಬ ಹುಡುಗ ಇರಬಾರ್ದು. ನಮ್ಮ ಯಜಮಾನ್ರು ಪಾಂಡುರಂಗ ಅವ್ರ ಏನಾದ್ರೂ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಆಚೆ ಹೋಗಿ. ಅವನೇನ್ ನೋಡ್ತಾನೆ? ನೋಡ್ತಿದ್ರೇನಂತೆ, ಕಿವಿ ಕೇಳಿಸುತ್ತಲ್ಲ, ದೇವ್ರ ಕಣ್ ಕಿತ್ಕೊಂಡಿದ್ರು ಇನ್ನೊಂದು ಅಂಗನ ತುಂಬಾ ಸೂಕ್ಷ್ಮವಾಗಿ ಕೊಟ್ಟಿರ್ತಾನೆ. ಕಣ್ ಕಾಣಿಸ್ತಾ ಇರೋರ್ಗೆ ಕಿವಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಅಷ್ಟೇ ಯಾಕೆ, ಇಂಥವ್ರ ಕಾಲು ಇಂಥ ಶಬ್ದನೇ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಚಂಪಾ, ಯಾಕೆ ಮಾತಾಡ್ತಿದ್ಯಾ? ಅಯ್ಯೋ, ಯಾರು ಇಲ್ವಲ್ಲ ಯಜಮಾನ್ರೆ? ಯಾರೋ ಬಂದಂಗಿತ್ತು. ಇಲ್ಲ ಯಜಮಾನ್ರೆ, ಅಡ್ಗೆ ಮನೆಯಲ್ಲಿ ನಾನು ನೀವು ಬಿಟ್ರೆ ಇನ್ಯಾರು ಇಲ್ಲ. ಯಾರೋ ಬಂದಂಗಿತ್ತು. ಯಾರೋ? ನಾನು ದೇವ. ಅಡ್ಗೆ ಮನೇಲಿ ನೀನೇನಯ್ಯ ಮಾಡ್ತಿದ್ಯಾ?
ಲೇ ಚಂಪಾ ಅವ್ನಿಗೆ ಕಾಫಿನೋ ಟೀನೋ ಕೊಟ್ಟು ಕಳ್ಸೆ ಕೆಲ್ಸಗಾರನ ಚೆನ್ನಾಗಿ ನೋಡ್ಕೊಳ್ಬೇಕು ಬಂದು ಬಿಡ್ತಾರೋ ಒಟ್ಟಿಗೆ ಮನೇಲೆ ಗ್ರೈಂಡರ್ನ ಬೇರೆ ಕಡೆ ಇಡುವಂತ ಬೋಡ್ಕೊಳ್ತಿರ್ತೀನಿ ನನ್ನ ಮಾತೆ ಕೇಳಲ್ವಲ್ಲ ನೀನು ಚಂಪಾ ಏನೇ ಹೇಳು ಕಣ್ಣಿಲ್ದೇ ಇದ್ರು ಅಡುಗೆ ನೀನ್ ಸಖತ ಮಾಡ್ತೀಯ. ನೋಡಿದ್ಯಾ ಏನ ನಮ್ಮ ಬಾಸು ನಿನ್ನೊಬ್ಬಳನ್ನೇ ಇಷ್ಟಪಡೋದು ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ಕುರುಡಿಯಿಂದ ಬಿದ್ದಿದ್ದಾನೆ. ರಂಗಮ್ಮನವ್ರೆ ಚಂಪಾಗೆ ಮೊದ್ಲಿಂದನೂ ಕಣ್ ಕಾಣಲ್ವಾ? ಅಯ್ಯೋ ಅವ್ ಹುಟ್ಟಿದಾಗ 4 ಕಣ್ಣಿತ್ತು. 4 ಕಣ್ಣ? ದಪ್ಪ ದಪ್ಪ ಕಣ್ಣುಗಳು, ಯಾರೋ ಕಿಡಿಗೇಡಿಗಳು ಪಟಾಕಿ ಹಚ್ಚಿ ಅವಳ ಮೇಲೆ ಎಸೆದ್ಲು. ಆ ಪಟಾಕಿ ಬಂದು ಅವಳ ಕಣ್ಣಿಗೆ ಬಿತ್ತು, ಕಣ್ಣು ಠಮಾರ್. ಆಗಿಂದ ನನಗೆ ಸರಿ ಕಣ್ಣೇ ಕಾಣಿಸ್ತಿಲ್ಲ. ನಾನು ಈ ಮನೆಯವಳಲ್ಲ, ಹಳ್ಳಿಯವಳು. ಹೇಗಿದ್ರು ಈ ಮನೆಯವ್ರಿಗೂ ಕಣ್ ಕಾಣಿಸಲ್ವಲ್ಲ ಅಂತ ಇವ್ರಿಗೆಲ್ಲ ಸಹಾಯ ಮಾಡಕ್ ಬಂದಿದ್ದೀನಿ. ಆಪರೇಷನ್ ಮಾಡಿದ್ರೆ ನಿನ್ ಕಣ್ ಸರಿ ಹೋಗ್ಬೋದಲ್ವಾ? ಮೊನ್ನೆ ತಾನೇ ಡಾಕ್ಟರ್ ಕರ್ಕೊಂಡೋಗಿ ಚೆಕಪ್ ಮಾಡಿಸಿದ್ವು. ಬೇರೆಯವ್ರ ಕಣ್ಣ ಕಿತ್ತು ಇವಳ ಕಣ್ಣು ಹಾಕೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಅಂತಂದ್ಲು. ಅಯ್ಯೋ ಅಷ್ಟು ದುಡ್ಡ ನಾವು ಎಲ್ಲಿಂದ ತರೋಣ? ನಾವು ತರಕಾರಿ ತರೋದಕ್ಕೆ ಅಂತಾನೆ ಥಿಯೇಟರ್ ಹತ್ರ ಹೋಗಿ 1 ರೂಪಾಯಿ ಉಳಿಯುತ್ತೆ ಅಂತ ಅಲ್ಲಿಂದ ತರಕಾರಿ ತಗೊಂಡ್ಬರ್ತೀವಿ. ಅಂಥದ್ರಲ್ಲಿ ನಮ್ ಕಷ್ಟನ ಯಾರು ಕೇಳ್ತಾರೆ? ಅತ್ತೆ, ನನ್ ಕೆನೆ ಸೋರಿದ್ ನೀವಾ? ಇಲ್ಲ, ನಾನು ದೇವ. ಯಾಕೆ? ನಿನ್ ಮೇಲೆ ನನ್ಗೇನೋ ಒಂಥರ ಪ್ರೀತಿ. ಅಯ್ಯೋ ಅನ್ಸತ್ತೆ. ಏನ್ ಯೋಚನೆ ಮಾಡ್ಬೇಡ, ನಿನ್ ಕಣ್ಣಿನ ಆಪರೇಷನ್ ನಾನ್ ಮಾಡಿಸ್ತೀನಿ. ನಿನ್ ಕಣ್ಣಿನ ಆಪರೇಷನ್ ಮಾಡಿಸಿದ್ಮೇಲೆ ನಾನೇ ನಿನ್ನ ಮದ್ವೆ ಆಗ್ತೀನಿ. ಇಲ್ಲ ಇಲ್ಲ, ನೀನು ಕೆಲಸದವನು. ನಾನ್ ಕೆಲಸದವನಲ್ಲ, ಡಾನ್. ನಿನ್ನ ಮದ್ವೆ ಆದ್ಮೇಲೆ ರಾಣಿ ಹಾಗೆ ನೋಡ್ಕೋತೀನಿ. ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನೀನ್ ಹೇಗಿದ್ದೀಯಾ ಅಂತ ನಂಗೆ ಗೊತ್ತಿಲ್ಲ. ನನ್ನಂತ ಕುರುಡಿ ನಿನ್ ಮದ್ವೆ ಆದ್ರೆ ನಿನ್ ಜೀವನ ಚೆನ್ನಾಗಿರೋದಿಲ್ಲ. ಮೊದಲು ನಿನ್ಗೆ ಕಣ್ಣಿನ ಆಪರೇಷನ್ ಮಾಡಿಸ್ತೀನಿ. ನಿನ್ನ ಕಣ್ಣು ಬಂದ್ಮೇಲೆ ನನ್ನ ನೋಡು, ಆಮೇಲೆ ನೀನು ಡಿಸೈಡ್ ಮಾಡು. ಇಷ್ಟು ದಿನ ನಿನ್ನಿಂದೆ ಬಿದ್ದಿದ್ದ, ಈಗ ಅವಳಿಂದ ಬಿದ್ದಿದ್ದಾನೆ. ಇವನಿಗೆ ಬುದ್ಧಿ ಕಲ್ಸಕ್ಕೆ ನಾನು ಏನೋ ಮಾಡ್ಲಿ? ಪ್ರೀತಿ ವಿಷಯದಲ್ಲಿ ಬಲವಂತ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾನು ನಿನ್ನ ಜೊತೆ ಇದ್ದೀನಿ. ನೀನು ನಾನು ಸೇರ್ಕೊಂಡ್ರೆ ದೊಡ್ಡ ಗ್ಯಾಂಗ್ನೇ ಸೃಷ್ಟಿ ಮಾಡ್ಬೋದು. ಯೋಚನೆ ಮಾಡು. ಚಂಪಾ, ಚಂಪಾ ಅಲ್ಲಮ್ಮ, ನನ್ ಹೇಮ. ಚೆನ್ನಾಗಿದೆಯಾ ಹೇಮ? ಅಯ್ಯೋ ಯಾಕೋ ಒಂಥರ ದುಃಖದಲ್ಲಿದ್ದಾಗಿದೆ. ಈ ಪ್ರೀತಿಯಲ್ಲಿ ನೋವು ದುಃಖ ಇದ್ದೇ ಇರುತ್ತಲ್ಲ. ನಿನಗೆ ಯಾರ ಮೇಲಾದ್ರೂ ಪ್ರೀತಿ ಇದ್ರೆ ಹೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ಅಮ್ಮ, ನನ್ಗೆ ದೇವನ ಮೇಲೆ ತುಂಬಾ ಮನ್ಸಾಗಿದೆ. ಆದ್ರೆ ಇತ್ತೀಚೆಗೆ ಅವ್ರ ಗಮನ ಬೇರೆ ಕಡೆನೇ ಹೋಗಿದೆ. ಅದಕ್ಕೆ ಔಷಧಿ ನಿನ್ನ ಹತ್ರನೇ ಇದೆಯಲ್ಲ. ನನ್ನ ಹತ್ರನಾ? ಅದೇನದು? ಅಮ್ಮ, ಆ ಕಡೆ ಅಲ್ಲ, ನಾನು ಈ ಕಡೆ ಇದ್ದೀನಿ. ಇಲ್ಲಿ ನೋಡು, ನಿನ್ನ ಗಮನನ ಬೇರೆ ಹುಡುಗನ ಕಡೆ ಹರಿಸು. ಆಗ ನಿನ್ನ ದೇವ ನಿನ್ನ ಹಿಂದಿಂದನೇ ಬರ್ತಾನೆ. ಹೌದಾ? ಅದ್ ಹೇಗಮ್ಮ? ಈ ಗಂಡಸಲ್ದು ಒಂಥರ ಕೋತಿ ಬುದ್ಧಿ. ಯಾರು ಬಾಳೆಹಣ್ಣು ತೋರಿಸ್ತಾರೋ ಅವ್ರ ಹಿಂದನೇ ಹೋಗುತ್ತೆ. ಅದಕ್ಕೆ ನೀನು ಬೇರೆ ಹುಡುಗನ ಕಡೆ ಗಮನ ಹರಿಸಿದ್ರೆ ಆಗ ಅವನು ಬಾಲ ಮುದ್ರಕೊಂಡು ಕುಯ್ ಅಂತ ನಿನ್ನ ಹಿಂದಿಲ್ಲೇ ಬರ್ತಾನೆ. ಅಮ್ಮ, ನಿಮ್ಮ ಕಣ್ ಕಾಣ್ದೆ ಹೋದ್ರು ಬುದ್ಧಿ ಎಷ್ಟು ಚೆನ್ನಾಗಿ ಹೇಳ್ತೀರಮ್ಮ. ಹೇಮ, ಬುದ್ಧಿ ಹೇಳೋದಕ್ಕೆ ಕಣ್ಣು ಬೇಕಾಗಿಲ್ಲಮ್ಮ, ತಲೆ ಬೇಕು ಅಷ್ಟೇ. ಚಂಪಾ, ಪಾಯಸ ತುಂಬಾ ಚೆನ್ನಾಗಿದೆ ಕಣೆ. ಚಂಪಾ ಮಾಡಿರೋ ಪಾಯಸ ಅಂದ್ರೆ ಸಖತ್ತಾಗಿರುತ್ತೆ. ಚಂಪಾ, ತಗೋ ಲೋಟ. ಯಾರಿದು? ನಾನೇ ದೇವ. ಒಂದ್ ಕೆಲಸ ಮಾಡೋಣ, ಏನು? ನಾನು ನೀನು ಮದ್ವೆ ಆಗ್ಬೇಡ. ನಾನು ನೀನು ಮದುವೆ ಆದ್ರೆ ದೇವು ನನ್ನ ಸಾಯಿಸ್ಬೋದನ ಅಷ್ಟೇ. ಗಮನ ಕುರುಡಿ ಮೇಲೆ ಹೋಗಿದೆಯಲ್ಲ, ಅವ್ನು ಒಳ್ಳೆ ಮದ್ವೆ ಆಗ್ಲಿ ಬಿಡು. ಅಯ್ಯೋ ಏಮ, ನೀನ್ ಯಾವತ್ತಿದ್ರು ಆ ದೇವಿಗೆ ಸೇರ್ಬೇಕಾದವಳು. ನೀನ್ ಯಾಕೋ ಹೆದರ್ಕೋತಾ ಇದ್ಯಾ? ನಾನು ನಿನ್ನ ಮದುವೆ ಆಗಿ ಒಂದು ಹೊಸ ಗ್ಯಾಂಗ್ ಶುರು ಮಾಡೋಣ. ಏನೋ ನೀವಿಬ್ರು ಸೇರ್ಕೊಂಡು ನನ್ಗೂ ಮೋಸ ಮಾಡ್ತಾ ಇದ್ದೀರಾ? ನೀನ್ ಏನ್ ಮಾಡ್ತೀನಿ ಗೊತ್ತಾ? ಯಾರದು ಹೊರಟಾಗ್ತಾ ಇರೋದು? ನೀವೇನ್ವಾ? ನಮ್ಮ ಪಾಡಿಗೆ ನಾವು ದೇವ್ರ ತರ ಕೂತಿದೀವಿ. ಯಾರೋ ಹೊರಗಡೆ ಹೊಡೆದಾಡ್ತಾರ
ಮಾಡ್ಬೇಕಷ್ಟೇ. ಮತ್ತೆ ನೀನ್ ಏನ್ ಮಾಡ್ಲಿ? ನೀನು ಚಪ್ಪಲ್ ಕಣ್ಣು ಆಪರೇಷನ್ ಮಾಡಿಸಿ ಅವಳನ್ನ ಕಟ್ಕೋತೀನಿ ಅಂತ ಹೇಳ್ತಾ ಇದ್ದಿಲ್ಲ. ನಾನು ನಿನ್ನನ್ ಪ್ರೀತಿ ಮಾಡಿದ್ದೀನಿ, ನಾನು ಯಾರ ಜೊತೆ ಹೋಗ್ಲಿ? ನೀನ್ ನನ್ನನ್ನು ಪ್ರೀತಿ ಮಾಡಿ ಅವನನ್ನು ಕಟ್ಕೊಂಡು ನನ್ನ ವಿರುದ್ಧನ ಬೇರೆ ಗ್ಯಾಂಗ್ ಶುರು ಮಾಡ್ಬೇಕು ಅಂತಿದ್ಯಾ? ನಿನ್ನಂತವ್ರು ಬದುಕಿರ್ಬಾರ್ದು, ನಿನ್ನಂತವ್ರು ಬದುಕಿರ್ಬಾರ್ದು. ನಾನೇನು ಮಾಡ್ಬೇಡ ಪ್ಲೀಸ್, ನಾನೇನು ಮಾಡ್ಬೇಡ. ನನಗೆ ಮೋಸ ಮಾಡಿದವ್ರು ಈ ಭೂಮಿ ಮೇಲೆ ಬದುಕಿರ್ಲೇಬಾರ್ದು. ಪಿಸ್ತೂಲ್ ಕಾಣಿಸ್ತಾ ಇದ್ಯಾ? ಸ್ವಲ್ಪ ಕಾಣಿಸ್ತು. ನಿಜ ಹೇಳೆ, ನಿಜವಾಗ್ಲೂ ನಿಮ್ಗೆ ಕಣ್ ಕಾಣಿಸ್ತಾ ಇದ್ಯಾ? ಅದು ನೀವು ಕಣ್ಣು ತೋರಿಸಿದ್ರಲ್ಲ, ನಿಜ ಹೊರಗಡೆ ಬಂದ್ಬಿಡ್ತು. ಅಂದ್ರೆ ನಿಮ್ಮೆಲ್ರಿಗೂ ಕಣ್ ಕಾಣುತ್ತೆ ತಾನೇ? ಹೌದು, ನೀವೆಲ್ಲ ಡಾನ್ಗಳು. ನೀವು ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದೀರಾ ಅಂತ ಗೊತ್ತಾಗಿದ್ದೆ ಈ ರಂಗತ್ತೆಯಿಂದ. ನೀವು ನಮ್ಮನ್ನ ಗುರ್ತು ಹಿಡಿತೀರ ಅಂದ್ಮೇಲೆ ನೀವ್ಯಾರು ಬದುಕಿರ್ಬಾರ್ದು, ನೀವ್ಯಾರು ಬದುಕಿರ್ಬಾರ್ದು. ನೀವು ನಮ್ಮನ್ನೆಲ್ಲ ಕೊಲ್ಲೋ ನಿಜ ತಾನೆ? ಹೌದು. ಯಾಕೋ ಕಣ್ಣೆಲ್ಲ ಮಂಜಾಗ್ತಿದೆ. ನಿನ್ ಡಿಲೇ ಮಾಡಬಾರ್ದು. ಫಸ್ಟ್ ನಿಮ್ಮನ್ನು ಕೊಂದ್ಬಿಡ್ತೀನಿ. ಬೇಡ ಬೇಡ, ನಾವು ಗಂಡುಗಲೇಶ್ವರನ್ ಪ್ರಾರ್ಥನೆ ಮಾಡ್ಬೇಕು. 108 ಸತಿ ನಾಮಸ್ಮರಣೆ ಮಾಡೋರ್ಗು ನಮ್ಮನ್ನ ಕೊಲ್ಬೇಡಿ. ಆಮೇಲೆ ಬೇಕಿದ್ರೆ ಕೊಲೆ ಮಾಡಿ. ನೋಡಿ, ಸಾಯೋದಕ್ಕಿಂತ ಮುಂಚೆ ಆ ಪರಮಾತ್ಮನ ನಾಮಸ್ಮರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಶುರು ಮಾಡಿ. 2 2 ಗಂಡುಗಲೇಶ್ವರನಿಗೆ ನಮಸ್ಕಾರಗಳು. 2 4 ಶಿವ ಮಹಾಸ್ವಾಮಿಗೆ ಶರಣಂಬೆ ಶರಣು. ಎಲ್ಲ ನನ್ನ ಮಕ್ಕಳ ನಮ್ಮನೆಗೊಂದು ನಮ್ಗೆ ಆವಾಜ್ ಆಗ್ತೀರಾ?